ಅಮ್ಮ, ನಾಗಮ್ಮ, ನಾನಿನ್ನ ಮತ್ತೆ ನೋಡ್ಬೇಕಮ್ಮ. ನಾನಿನ್ನ ಬದುಕಿಸ್ಕೊಳ್ತೀನಿ. ನಾನಿನ್ನ ಖಂಡಿತ ಬದುಕಿಸ್ಕೋತೀನಿ ನಾಗಮ್ಮ, ಬದುಕಿಸ್ಕೋತೀನಿ. ಇಷ್ಟು ರಾತ್ರಿಯಲ್ಲಿ ಇವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ? ಎಲ್ಲಿಗಾದ್ರೂ ಹೋಗ್ಲಿ, ನಮಗೆ ಯಾಕಮ್ಮ? ನಮಗೆ ಯಾಕೆ ಅಂದ್ರೆ ಹೇಗೆ? ಅವಳು ನಮ್ಮ ಕಣ್ಣುಗಳಿಗೆ ಮಣ್ಣೆರ್ಚೋಕೆ ಅಂತಾನೆ ಬಂದಿರೋದು. ಅವಳನ್ನ ನಾವು ಸುಮ್ಮನೆ ಬಿಟ್ಬಿಟ್ರೆ ನಮ್ಮ ಭವಿಷ್ಯನೇ ಹಾಳು ಮಾಡ್ಬಿಡ್ತಾಳೆ. ಅವನ ಮೇಲೆ ಅಷ್ಟೊಂದು ವ್ಯಾಮೋಹ ಇಟ್ಕೊಂಡಿದ್ದೆ, ಅವನ್ನೇ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ನೀನು ಹೇಳ್ಬೇಕಾಗಿರೋ ಮಾತು ಇದಲ್ಲ. ನಡಿ ಹೋಗೋಣ. ನೋಡಮ್ಮ, ಅವಳು ಎಷ್ಟು ಜೋರಾಗಿ ಹೋಗ್ತಿದ್ದಾಳೆ. ಅವಳು ಮನುಷ್ಯ ರೂಪದಲ್ಲಿರೋ ಹಾವೇ. ನಡಿ ಹೋಗೋಣ.
ಏನೇ ನಿನ್ ನಾಟಕ ನನಗೆ ಗೊತ್ತಾಯ್ತು ಅಂತ ಭಯ ಆಗ್ತಿದ್ಯಾ? ನಿನ್ನ ವಿಷಯ ನನಗೆ ಗೊತ್ತೇ. ನಿನ್ನ ನಾಗಭಕ್ತಿ, ನಿನ್ನ ಪೂಜೆ, ನಿನ್ನ ವ್ರತ ನನಗೆಲ್ಲ ಗೊತ್ತಾಯ್ತೆ. ನಿನ್ನ ನಯವಾದ ಮಾತುಗಳಿಂದ ನೀನು ಎಷ್ಟು ಜನರನ್ನು ಬೇಕಾದ್ರೂ ನಂಬಿಸ್ಬೋದೆ. ಆದ್ರೆ ಈ ಭದ್ರಾವತಿ ಕಣ್ಣಿಂದ ಮಾತ್ರ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಹೇಳೋದು ಕತೆಗಳು, ಮಾಡೋದು ನಾಟಕ. ಏನೇ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಸ್ತೀಯಾ? ನೋವಾಗಿದ್ರು ಖುಷಿಯಾಗಿರೋರ್ ತರ ನಟನೆ ಮಾಡಿ ನಮ್ಮೆಲ್ಲರೂ ನಂಬಿಸ್ತೀಯಾ? ಅದು ನಿನ್ನ ಬಗ್ಗೆ ಗೊತ್ತಿಲ್ದಿರೋರ್ಗೆ ನೀನು ನಂಬಿಸ್ಬೋದು. ಆದ್ರೆ ನಾನು ಮನುಷ್ಯರ ಮುಖ ಮಾತ್ರ ನೋಡಲ್ಲ, ಮನಸ್ಸು ನೋಡ್ತೀನಿ, ಯೋಚನೆ ಮಾಡಿ ತೀರ್ಮಾನ ತಗೋತೀನಿ. ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಕತ್ತಿಸಿಕ್ಬಿಡ್ತೀನಿ. ಇಲ್ಲಿಗೆ ಯಾಕೆ ಬಂದೆ? ಏನ್ ಮಾಡ್ತಿದ್ಯಾ ಇಲ್ಲಿ? ಹುತ್ತಕ್ಕೆ ಅರಿಶಿನ ಕುಂಕುಮ, ಹುತ್ತದಲ್ಲಿರೋ ಹಾವಿಗೆ ಪೂಜೆ ಅಂತೆ. ಕಾಣಿಸ್ತಿಲ್ವ ನಿನಗೆ? ಅಂದ್ರೆ ನನ್ನ ಚಿತಾಭಸ್ಮನ ಇಲ್ಲಿ ಹಾಕಿದ್ದೇನೆ, ಇವ್ರು ನೋಡಿಲ್ಲ ಅನ್ಸತ್ತೆ. ಅಷ್ಟಕ್ಕೂ ನೀನು ನಮ್ಮನೆಗೆ ಯಾಕೆ ಬಂದೆ? ಏನ್ ಉದ್ದೇಶ ಇಟ್ಕೊಂಡು ಅಲ್ಲಿಗೆ ಬಂದೆ ಹೇಳು. ನಾವ್ ಈ ತರ ಕೇಳಿದ್ರೆ ಅವಳೆಲ್ಲೇ ಹೇಳ್ತಾಳೆ. ಒಳ್ಳೆ ಮಾತಲ್ಲಿ ಕೇಳಿದ್ರೆ ಇವಳು ಕೇಳುವಳಲ್ಲ. ಇವಳು ಕತ್ತಿಡ್ಕೊಂಡು 4 ಬಾರಿಸಿದ್ರೆ ನಿಜ ಆಚೆ ಬರುತ್ತೆ. ಹೌದು ತಾನೆ? ವಾರೆ ವಾರೆ ನಡಿಯೇ. ಅಯ್ಯೋ ಅಣ್ಣ ಅಣ್ಣ ಅಣ್ಣ. ಏನಾಯ್ತು ಭದ್ರಾ? ಯಾಕೆ ಕಿರಿಸ್ತಿದ್ಯಾ? ಅಣ್ಣ, ನನ್ನ ಅನುಮಾನನೇ ನಿಜ ಆಯ್ತು. ಏನ್ ಅನುಮಾನ? ಏನು ನಿಜ? ಇವಳು ಈ ಮನೆ ಕಾಲಿಟ್ಟ ತಕ್ಷಣನೇ ಇವಳು ಆ ನಾಗಮಂಡಲದವಳು, ನಾಗದೇವತೆ ಭಕ್ತಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಇವಳು ಹಾವನ್ನ ದ್ವೇಷ ಮಾಡ್ತಿರೋದೆಲ್ಲ ನಾಟಕ, ನಮಗ್ ಮೋಸ ಮಾಡ್ತಿದ್ದಾಳೆ ಅನ್ನೋದನ್ನ ನಿಮ್ಗೆ ಹೇಳಿದ್ದೆ. ಅದೇ ನಿಜ ಆಗೋಯ್ತಣ್ಣ. ಇವಳ ನಿಜವಾದ ರೂಪನ ನಾನು ಈಗ್ಲೇ ನನ್ನ ಕಣ್ಣಾರೆ ನೋಡ್ಕೊಂಡ್ ಬಂದೆ. ಏನ್ ನೋಡ್ದೆ? ಏನ್ ಮಾಡಿದ್ಲಿ ಇವಳು? ಇವಳು ನಮ್ ಕಣ್ ತಪ್ಸಿ ಹುತ್ತದ ಹತ್ರ ಹೋಗಿ ಪೂಜೆ ಮಾಡ್ತಾ ಇದ್ಲಣ್ಣ. ನಾನ್ ನೋಡ್ತಾ ಇದ್ದೆ, ಇವಳು ಹುತ್ತದ ಜೊತೆ ಮಾತಾಡ್ತಾ ಇದ್ಲು, ಏನೋ ಹುಚ್ಚಿ ತರ ವರ್ತಿಸ್ತಾ ಇದ್ಲು. ಅಷ್ಟಕ್ಕೊಳಗೆ ಹುತ್ತದ ಹತ್ರ ಏನ್ ಕೆಲ್ಸ ಅದನ್ ಕೇಳು. ನನ್ ತಂಗಿ ಹೇಳಿದ್ ನಿಜಾನ? ಹುತ್ತಕ್ಕೆ ಪ್ರದಕ್ಷಿಣ ಆಗ್ದ್ಯಾ? ಇಲ್ಲ ಯಜಮಾನ್ರೆ, ಅವರು ಆತ್ರ ಪಟ್ಟು ನನ್ನನ್ನ ತಪ್ಪಾಗಿ ತಿಳ್ಕೊಳ್ತಾ ಇದ್ದಾರೆ. ಅವ್ರ ಕಣ್ಣಿಗೆ ನಾನು ದೋಷಿಯಾಗಿ ಕಾಣಿಸ್ತಾ ಇದ್ದೀನಿ. ಹುತ್ತದ ಹತ್ರ ನಿಂತಿದ್ದೇನೋ ನಿಜ, ಆದ್ರೆ ಪ್ರದಕ್ಷಿಣೆ ಆಗ್ಲಿ ಪೂಜೆಗೋಸ್ಕರ ಆಗ್ಲಿ ಅಲ್ಲ. ಕಾಡಲ್ಲಿ ನಾಗದಮನಿಕ ಅನ್ನೋ ಒಂದ್ ಮೂಲಿಕೆನ ಹುಡ್ಕೊಂಡು ಹೋಗಿದ್ದೆ ಯಜಮಾನ್ರೆ. ನಾಗದಮನಿಕ? ಅದ್ಯಾಕ್ ಬೇಕು ನಿನಗೆ? ಅದು ದಿವ್ಯ ಔಷಧಿ ಅಂತೆ. ಅದನ್ನ ಸಂಜೀವನಿ ಅಂತಾನೂ ಕರೀತಾರೆ. ಅದನ್ನ ತಗೊಂಡ್ ಬಂದು ನಿಮ್ ಮಗನ್ ತಲೆಗೆ ಪಟ್ಟಿ ಹಾಕಿದ್ರೆ ಎಲ್ಲ ದೋಷಗಳು ಹೋಗಿ ಮಾಮೂಲ್ ಮನುಷ್ಯಾಗ್ ಬದಲಾಗ್ತಾನೆ. ಅದಕ್ಕೆ ನಾನು ಅಲ್ಲಿಗೆ ಹೋಗಿದ್ದು ಯಜಮಾನ್ರೆ. ಸುಳ್ಳು! ಇವಳು ಸುಳ್ಳು ಹೇಳ್ತಾ ಇದ್ದಾಳೆ, ಇವಳು. ವೈದ್ಯ ಗೊತ್ತಿರೋದು ನನಗೆ. ನನ್ನ ಪ್ರಯತ್ನನ ಅರ್ಥನೂ ಮಾಡ್ಕೊಳ್ದೆ ಅರ್ಧದಲ್ಲೇ ನನ್ನನ್ನ ವಾಪಸ್ ಎಳ್ಕೊಂಡ್ಬಂದು ನಿಮ್ ಮುಂದೆ ಹೀಗೆ ನಿಲ್ಲಿಸ್ಕೊಂಡಿದ್ದೀರಾ. ಅಣ್ಣ ಇವಳು ಯಾವ್ದೋ ಕತೆ ಹೇಳ್ತಾ ಇದ್ದಾಳೆ. ಏಯ್, ನಿಜ ಹೇಳು. ನಾನ್ ನಂಬ್ತೀನಿ ಅವಳನ್ನ, ನಾನ್ ನಂಬ್ತೀನಿ ಭದ್ರಾ. ನನ್ ಕಣ್ಣೆದ್ರಿಗೆ ನನ್ ಮಗನ್ ಮೈಯಿಂದ ವಿಷ ತೆಗ್ಸಿದ್ದಾಳೆ. ಇದಕ್ಕಿಂತ ಇನ್ನೇನ್ ಸಾಕ್ಷಿ ಬೇಕು? ಆ ಹುಡುಗಿ ಮೇಲೆ ಅನುಮಾನ ಪಡಬೇಕಾಗಿಲ್ಲ. ಅಣ್ಣ ಭದ್ರಾ, ಇನ್ನೊಂದ್ಸಲ ಆ ಹುಡುಗಿ ಕೆಲ್ಸಕ್ಕೆ ಅಡ್ಡ ಬಂದು ನನಗೆ ಕೋಪ ತರಿಸ್ಬೇಡ. ನೀನ್ ಹೋಗಮ್ಮ, ಹೋಗಿ ಆ ನಾಗದಮನಿಕ ತಗೊಂಡ್ವಾ. ನನ್ನ ಮಗನ್ನ ಸಂಪೂರ್ಣವಾಗಿ ಗುಣ ಮಾಡು.
ನೀವೊಂದು ವಿಷಯದಲ್ಲಿ ನನಗೆ ಸಹಾಯ ಮಾಡಬೇಕು. ಮತ್ತೆ ನೀವು ತಪ್ಪು ತಿಳ್ಕೊಬಾರ್ದು. ನನ್ನ ಮಗನ್ನ ಬದುಕ್ಸಿರೋ ನಿನ್ಗೆ ಯಾವ ಸಹಾಯ ಮಾಡಿದ್ರೂ ಕಡಿಮೆನೇ ಕಣಮ್ಮ. ಏನ್ ಹೇಳು? ಏನ್ ಹೇಳು? ಅದು ನಾಗದಮನಿಕ ಅದನ್ನ ಸಾಧಿಸ್ಬೇಕು ಅಂದ್ರೆ ಮೊದಲು ಹುತ್ತಕ್ಕೆ ಹಾಲಿನ ಅಭಿಷೇಕ ಮಾಡಬೇಕು. ನೋಡ್ದ್ಯಾ? ಕೇಳಿಸ್ಕೊಂಡ್ಯ ಅಣ್ಣ? ಹುತ್ತ ಅಂತಾಳೆ, ಹಾಲ್ ಅಂತಾಳೆ, ಅಭಿಷೇಕ ಅಂತಾಳೆ, ಹಾವ್ ಅಂತಾಳೆ. ಅವಳು ಹುತ್ತಕ್ಕೆ ಅಂದ್ಲು ತಾನೆ, ಹಾವುಗಲ್ಲ ಅಲ್ವಾ? ಇಷ್ಟಕ್ಕೂ ಹುತ್ತ ಕಟ್ಟೋದು ಹಾವುಗಳಲ್ಲ, ಅದೆಲ್ಲ ಮೂಢನಂಬಿಕೆ. ನಿನ್ನ ಅಭಿಷೇಕಕ್ಕೆ ನನಗೆ ಯಾವ ಅಭ್ಯಂತರನೂ ಇಲ್ಲಮ್ಮ. ನೀನು ಆರಾಮಾಗಿ ನಿನ್ನ ಕೆಲಸಗಳು ಮಾಡು. ಅಮ್ಮ ಪುಣ್ಯ, ಒಂದ್ ನಿಮಿಷ. ಹೋಗಿ ಬೇಗ ಔಷಧಿನ ತಗೊಂಡ್ ಬಂದ್ಬಿಡು. ಹೋಗು. ಹಾಗೆ ಆಗ್ಲಿ. ಆ ಶಿವಲಿಂಗಕ್ಕೆ ಹಾಲಿನಿಂದಾಗಲಿ ರಕ್ತದಿಂದಾಗಲಿ ಅಭಿಷೇಕವನ್ನು ಮಾಡಬೇಕು. ಹರಿನಗರಕ್ಕೆ ಹೋದ ತಕ್ಷಣ ಒಂದು ಗರುಡ ಸ್ಥಾನ ಸಿಗುತ್ತೆ. ಅಲ್ಲಿಂದ ಕಾಡ್ದಾರಿಗೆ ಹೋದ್ರೆ ಒಂದು ಪರ್ವತ ಸಿಗುತ್ತೆ. ಆ ಗರುಡ ಪರ್ವತದಲ್ಲಿ ತುಂಬಾ ಶಿಲೆಗಳಿವೆ. ಅವುಗಳಲ್ಲಿ ಒಂದು ಕಪ್ಪು ಶಿವಲಿಂಗ ಇದೆ. ಅದು ಎಲ್ಲ ಸಮಯದಲ್ಲೂ ದರ್ಶನ ಕೊಡೋದಿಲ್ಲ. ಹುಣ್ಣಿಮೆ ಚಂದ್ರನ ಬೆಳಕಿಗೆ ಆ ಶಿವಲಿಂಗ ಪ್ರತ್ಯಕ್ಷವಾಗಿ ಒಂದು ಬೆಳಕಿನ ಮೂಲಕ ದರ್ಶನ ಕೊಡುತ್ತೆ. ಅಯ್ಯೋ, ಚಂದ್ರ ಹೋಗಿ ಕಾರ್ ಮಾಡೋ ಕವಿತಾ ಇದೆಯಲ್ಲ. ಹುಣ್ಣಿಮೆ ಚಂದ್ರನ ಬೆಳಕಿಗೆ ಆ ಶಿವಲಿಂಗ ಪ್ರತ್ಯಕ್ಷವಾಗಿ ಒಂದು ಬೆಳಕಿನ ಮೂಲಕ ದರ್ಶನ ಕೊಡುತ್ತೆ. ಸ್ವಾಮಿ, ಸ್ವಾಮಿ,
ಶಿವಲಿಂಗಕ್ಕೆ ಹಾಲಿನಿಂದ ಅಥವಾ ರಕ್ತದಿಂದ ಅಭಿಷೇಕವನ್ನ ಮಾಡಬೇಕು. ಆವಾಗ ನೀನು ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಅಮರ ಜಲ ನಿನಗೆ ಸಿಗುತ್ತೆ. ಅದನ್ನ ಶೇಖರಿಸಿ ತಂದು ಹುತ್ತದಲ್ಲಿ ಹಾಕಿದ್ರೆ ನಾಗಮ್ಮನಿಗೆ ಜೀವ ಬರುತ್ತೆ. ರಕ್ತದಿಂದಾಗಲಿ ಅಭಿಷೇಕವನ್ನ ಮಾಡಬೇಕು. ರಕ್ತ ಅಭಿಷೇಕನೇ ಮಾಡ್ತೀನಿ. ನನ್ನ ತಾಯಿನ ಬದುಕಿಸ್ಕೊಳ್ತೀನಿ. ನಾಗಮ್ಮ ತಾಯಿ ಬದುಕಬೇಕು. ನನ್ನ ನಾಗಮ್ಮ ತಾಯಿ ಬದುಕಬೇಕು. ಶಿವಪ್ಪ, ಕರುಣೆ ತೋರ್ಸಪ್ಪ, ಕರುಣೆ ತೋರ್ಸು. ಅಮರ ಜಲನ ಪ್ರಸಾದಿಸು. ಸಾಧು ಹೇಳ್ದ ಹಾಗೆ ನನ್ನ ರಕ್ತದಿಂದ ಅಭಿಷೇಕ ಮಾಡಿದೆ. ಅಮರ ಜಲ ಸಿಗ್ಬೇಕು ಅಂದ್ರೆ ಆಕಾಶದಲ್ಲಿ ಮೋಡನೂ ಇಲ್ಲ. ಇವಾಗ ಹೇಗೆ? ನನ್ನಿಂದ ಏನಾದ್ರೂ ತಪ್ಪಾಗೋಯ್ತಾ? ಅಯ್ಯೋ ಶಿವಪ್ಪ, ನಾಗಮ್ಮನ್ನ ಕಾಪಾಡು. ಸ್ವಾಮಿ, ಈ ಅಮರ ಜಲನ ತಗೊಂಡು ಹೋಗ್ಬೇಕು. ನನ್ನ ನಾಗಮ್ಮ ತಾಯಿನ ಬದುಕಿಸ್ಕೊಳ್ಬೇಕು. ಹೇಗೆ ಹೇಗೆ?